ನೋಡಿ, ಶೆಡ್ಯೂಲ್ ಒನ್ನಲ್ಲಿ ಸುಮಾರು 105ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. ಶೆಡ್ಯೂಲ್ 2A ಸುಮಾರು 95ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. 2B ಮುಸ್ಲಿಮರು ಕೂಡ ಬರ್ತಾರೆ, ಬೇರೆ ಬೇರೆ ಕಮ್ಯುನಿಟಿ ಜೊತೆಗೆ ಮುಸ್ಲಿಮರು ಕೂಡ ಬರ್ತಾರೆ. ಸೊ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥದ್ದನ್ನು ಅವ್ರು ಯಾವಾಗಲೂ ಖಂಡನೆ ಮಾಡ್ತಕ್ಕಂಥದ್ದು, ಯಾವಾಗಲೂ ಮುಸ್ಲಿಂ ವಿರೋಧಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ವಿಷಯ ಇಲ್ಲ ಅವರಿಗೆ. ಸೊ ಇಷ್ಟೆಲ್ಲ ಜನರಿಗೆ ನಾವು ಕೊಡ್ತಾ ಇರೋ ಸಂದರ್ಭದಲ್ಲಿ ದೇ ಆರ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ಈಗ ಉದಾಹರಣೆಗೆ ಸುಮ್ಮನೆ ಹೇಳ್ತಕ್ಕಂಥದ್ದು ಆರ್ ದೇ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ? ಅದು ತಪ್ಪೇನಿದೆ? ಕೊಡೋದ್ರಿಗೆ ಏನು ತಪ್ಪಿದೆ? ಅವ್ರಿಗೆ ಅಷ್ಟೇ ಮಾಡಿದ್ದೀವಿ ನಾವು, ಎಲ್ಲರಿಗೂ ಮಾಡಿದ್ವಿ. 205 ಜನ ಬೇರೆ ಕಮ್ಯುನಿಟಿಗಳಿಲ್ವಾ? ಈಗ ಶೆಡ್ಯೂಲ್ 1 ಶೆಡ್ಯೂಲ್ 2A ಭಾಳಷ್ಟು ಜನಕ್ಕೆ ಇದೇ ರೀತಿ ಇದೆ. ಸುಮಾರು 200ಕ್ಕೂ ಹೆಚ್ಚು ಸಮುದಾಯಗಳಿದ್ದಾವೆ. ಸೊ ನಾವು ಮುಸ್ಲಿಂ ಅಂತ ಕೊಟ್ಟಿಲ್ಲ, 2B ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀವಿ. 2B ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದರ ಮುಸ್ಲಿಮರು ಒಬ್ಬರು ಇದ್ದಾರೆ. ಈಗ ನೀವು ಕೇಳ್ತಕ್ಕಂಥದ್ದು 36 ಪೈಸೆ ಜಾಸ್ತಿ ಆಗಿದೆ ಪರ್ ಯೂನಿಟ್ ಅಲ್ವಾ? ಇದು ಯಾರ್ಯಾರು ನಮ್ಮ ಶಕ್ತಿ ಸ್ಕೀಮ್ನಲ್ಲಿದ್ದಾರೆ, ಯಾವುದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲ, ಯಾವುದು ನಮ್ಮ ಗೃಹಜ್ಯೋತಿ ಸ್ಕೀಮಲ್ಲಿ ಯಾರಿದ್ದಾರೆ, ಗೃಹಜ್ಯೋತಿ ಸ್ಕೀಮ್ನಾಗಿರೋರು ಇವರಿಗೆ ಅನುಕೂಲ, ಇದು ಅನ್ವಯ ಆಗೋದಿಲ್ಲ ಅಲ್ವಾ? ಇಫ್ ಯು ಆರ್ ಯೂಸಿಂಗ್ ಲೆಸ್ ದೆನ್ 200 ಯೂನಿಟ್ಸ್ ನಿಮಗೆ ಇದು ಬರೋದೇ ಇಲ್ಲಲ್ಲ. ಲಾಗು ಆಗ್ತಕ್ಕಂಥದ್ದು ಭಾಳ ಕಮ್ಮಿ ಜನಕ್ಕೆ. ನೀವು ಹೆಂಗೆ ವಾಟ್ ಐ ವಾಂಟ್ ಟು ಆರ್ಗ್ಯೂ ಇಸ್ 36 ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ. ಇರ್ತಕ್ಕಂಥ 100 ಜನ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನು 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಮತ್ತೆ ಎಲ್ಲರ ಹಂಗೆ ತಾನೇ ಇರೋದು. ಸರ್ಕಾರಗಳು ಇದು ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಹಂಗೆ ಇರೋದು. ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಕ್ಸ್ ಮಾಡಬೇಕು, ಎಲ್ಲೋ ಒಂದು ಜಾಗದಲ್ಲಿ ಕೊಡಬೇಕು. ಈ ದೇಶದಲ್ಲಿ ಇದು ಒಂದೇ ದೇಶ ಇರತಕ್ಕಂಥದ್ದು. ಬಡವರು 64% ಈ ದೇಶದ ಬಡವರು ವಿಶೇಷವಾಗಿ GST ತುಂಬ್ತಾರೆ. ಅವ್ರಿಗೆ ನೀವೇನು ಕೊಟ್ಟಿರಿ? 64% ಈ ದೇಶದ ಬಡವರು GST ತುಂಬ್ತಾರೆ, ವ್ಯವಹಾರ ಮಾಡೋದಿಲ್ಲ. ಅವ್ರು ಯಾರು ವ್ಯವಹಾರ ಮಾಡೋದಿಲ್ಲ. ಆ ಬಿಸ್ಕೆಟ್ ತೊಗೊಂಡ್ರೆ ಅವ್ನು GST ಕೊಡಬೇಕು. ಖಾರ ಪುಡಿ, ಚಟ್ನಿ, ಗುರಾಳ್ ಪುಡಿ, ಮೊಸರು, ಅರಿಶಿನ ಪುಡಿ, ತೆಂಗಿನಕಾಯಿ, ಯಾವುದೇ ಒಂದು ವಹಿವಾಟದಲ್ಲಿ ಇಂಡೈರೆಕ್ಟ್ಲಿ ಅವನಿದ್ರೆ ಅವನು GSTಗೆ ಅವ್ನು ಕಾರಣ ಆಗ್ತಾನೆ. ಆ GST ದುಡ್ಡು ತೊಗೊಂಡು ನೀವು ತೊಗೊಂಡಿದ್ದೀರಿ, ಇಡೀ ದೇಶದಲ್ಲಿ ನೀವು ತೊಗೊಂಡಿದ್ದೀರಿ, ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಮೊನ್ನೆ ನೀವು 12 ಲಕ್ಷವರೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ದುಡಿತಾರೆ, ಯಾರು ದುಡಿದಾರೆ ಅವನಿಗೆ ನೀವು ಫ್ರೀ ಮಾಡಿಕೊಟ್ರಿ, ವಿ ಆರ್ ಹ್ಯಾಪಿ. ಬಟ್ ಇವ್ರಿಗೆ ಯಾಕೆ ಮಾಡಬಾರ್ದು? GST ಇವ್ರಿಗೆ ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು ಅಲ್ಲ? ಲೆಟ್ ಮಿ ಕಂಪ್ಲೀಟ್ ದಿಸ್. ಎರಡನೇದು, ಮೊನ್ನೆ ತಾನೇ ನೀವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮರವರು 16 ಲಕ್ಷ ಕೋಟಿನ ನಾವು ರೈಟ್ ಆಫ್ ಮಾಡಿದ್ವಿ ಅಂತ ಹೇಳಿ, ವೇ ಆಫ್ ಅಲ್ಲ ರೈಟ್ ಆಫ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಮತ್ತು ಈ 64% ಬಡವರು GST ದುಡ್ಡು ತುಂಬ್ತಾ ಇದ್ದಾರಲ್ಲ, ಇವತ್ತು 50 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆಗ್ತಾಯಿದ್ರೆ ಬಡವ್ರ ದುಡ್ಡಿಲ್ಲ ಅದರಲ್ಲಿ. ಬಟ್ ಬಡವ್ರ ದುಡ್ಡು ಕೂಡ ನೀವು ರೈಟ್ ಆಫ್ ಮಾಡಿ, ವೇ ಆಫ್ ಬೇಡ, ರೈಟ್ ಆಫ್ ಮಾಡಿ ನೋಡೋಣ. ಯಾವುದನ್ನ ಒಂದು ಬಡವರು ಸಾಲ ರೈಟ್ ಆಫ್ ಮಾಡ್ತೀರಾ? ಯಾರನ್ನ ಬಡವರು ಯಾರನ್ನೊಬ್ಬನ ವಿಶೇಷವಾಗಿ ಸೆಂಟ್ರಲೈಸ್ ಬ್ಯಾಂಕ್ನಲ್ಲಿ ಅವನು ಲೇಟ್ ಮಾಡಿದ್ರೆ ಮನೆಗೆ ಹೋಗ್ತೀರಿ, ನೋಟಿಸ್ಗಳು ಕೊಡ್ತೀರಿ, ಮನೆ ಜಪ್ತಿ ಮಾಡ್ತೀರಿ, ಅವನ ಆಸ್ತಿಗಳನ್ನ ಮಠಗಳನ್ನ ಮಾಡ್ಕೊಳ್ತೀರಿ. ಇಲ್ಲಿ NP ಆಗಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿರ್ತಕ್ಕಂಥದ್ದು ಕೂಡ ನೀವು 18 ಲಕ್ಷ ಕೋಟಿ NP ಆಗಿರ್ತಕ್ಕಂಥದ್ದು ಕೇವಲ 2 ಲಕ್ಷ ರಿಕವರಿ ಮಾಡ್ಕೊಂಡು 16.5 ಲಕ್ಷ ಕೋಟಿ ಇವತ್ತು ನೀವು ಅವರಿಗೆ ರೈಟ್ ಆಫ್ ಮಾಡಿದ್ದೀರಿ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು? ಇದಕ್ಕೆ ಸಂಬಂಧ ಇಲ್ಲ. ಹೌದು, ನಾನಂತೂ ಟೀಕೆ ಮಾಡಿಲ್ಲ. KRC ನಾಮ್ಸ್ ಪ್ರಕಾರ ಎಲ್ಲ ಸರ್ಕಾರಗಳು ಬಂದಾಗ ದೇರ್ ಇಸ್ ಅ ಬಾಡಿ ಟು ಇಟ್. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ. ಹಾಗೆ ಆಗುತ್ತೆ ಅಲ್ರಿ, ತೆರಿಗೆ ಹಾಗೆ ಆಗುತ್ತೆ. ಆದರೆ ಕೇವಲ 10% ಜನಕ್ಕೆ ಮಾತ್ರ ಆಗುತ್ತೆ. ಇಫ್ ಯು ಆರ್ ಆಲ್ರೆಡಿ ದೇರ್ ಇನ್ ದ 200 ಯೂನಿಟ್ಸ್ ಒಳಗೆ ನೀವು ಬರ್ತಿದ್ರೆ ನಿಮಗೆ ಫ್ರೀ ಇದೆ. ಅಲ್ಲಲ್ಲ, ಸಮರ್ಥನೆ ಅಲ್ಲ, ನಾನು ಅದ್ರ ಬಗ್ಗೆ ಎರಡು ಸಮರ್ಥನೆ ಮಾಡ್ತಲ್ಲ. ಬೆಲೆ ಏರಿಕೆ ಆಗಿರ್ತಕ್ಕಂಥ ನಿಜ ಇದೆ, ಸಮರ್ಥನೆ ಎಲ್ಲಿ ಮಾಡಿದ್ದೀನಿ? ಅಲ್ರಿ, ಎಲ್ಲ ಸರ್ಕಾರಗಳು ಅಪೋಸಿಷನ್ ಇದ್ದಾಗ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪರ್ಸನಲಿ ಇಫ್ ಯು ಆಸ್ಕ್ ಮೀ, ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಇಫ್ ದೇ ಯಾರ್ಯಾರು ಮಾತನಾಡಿದ್ರೆ ಆ ಸಂದರ್ಭ ನೀವು ಅವ್ರನ್ನ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.